ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮೆಲ್ಲರಿಗೂ ಕೂಡ ನಾವೇನಾದರೂ ಸಾಧಿಸಬೇಕು, ನಮ್ಮನ್ನು ಒಂದು 4 ಜನ ಆದರೂ ಗುರ್ತಿಡಬೇಕು, ಸ್ವಲ್ಪ ಹಣ ಸಂಪಾದಿಸಬೇಕು ಅನ್ನುವಂಥ ಆಸೆ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಇದೇ ನಮ್ಮ ಆಸೆಯನ್ನು ಕೆಲವೊಬ್ಬರು ತಮ್ಮ ಬಂಡವಾಳವನ್ನಾಗಿ ಮಾಡಿಕೊಂಡು ಹೇಗೆ ಅವರು ತಮ್ಮ ಬೇಳೆಯನ್ನು ಬೇಯಿಸ್ಕೊತಾರೆ, ಅವರು ಹೇಗೆ ದೊಡ್ಡವರಾಗ್ತಾರೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇತ್ತೀಚೆಗೆ ನೀವು ಈ ಶ್ರೀರಾಮ್ ಬೇನೂರ್ ಹಾಗೆ ದತ್ತ ಬೇನೂರ್ ಅವರ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಟೋಟಲ್ ಆಗಿ ಇವ್ರದ್ದು 5-6 ಯೂಟ್ಯೂಬ್ ಚಾನಲ್ ಇದೆ. ಮೊದಲನೇದಾಗಿ A2C ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್, ಇದಕ್ಕೆ 1.4 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಟೋಟಲ್ ಆಗಿ ಇವರು 425 ವಿಡಿಯೋಗಳನ್ನು ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಎರಡನೆಯ ಚಾನಲ್ ಬಂದ್ಬಿಟ್ಟು A to Z ಹೋಮ್ ಗ್ಯಾಜೆಟ್ಸ್ ಅಂತ, ಇದಕ್ಕೆ 2,27,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಟೋಟಲ್ ಆಗಿ ಇವರು ಈ ಚಾನಲ್ ನಲ್ಲಿ 199 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಮೂರನೆಯ ಚಾನಲ್ ಹೆಸರು ಬಂದ್ಬಿಟ್ಟು ದತ್ತ ಬೇನೂರ್ ಕ್ರಿಯೇಷನ್ ಅಂತ. ಈ ಚಾನಲ್ಗೆ 2.3 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಟೋಟಲ್ ಆಗಿ ಇವರು ಈ ಯೂಟ್ಯೂಬ್ ಚಾನಲ್ ನಲ್ಲಿ 1.3K ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ನಾಲ್ಕನೆಯ ಚಾನಲ್ ನೇಮ್ ಬಂದ್ಬಿಟ್ಟು ಮೇಕ್ ಯುವರ್ ಓನ್ ಕ್ರಿಯೇಷನ್ ಅಂತ. ಈ ಚಾನಲ್ಗೆ 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಲ್ಲಿಯವರೆಗೆ ಇವರು ಈ ಚಾನಲ್ ನಲ್ಲಿ 1.2K ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದಾರೆ. ಇನ್ನು ಐದನೆಯ ಚಾನಲ್ ನೇಮ್ ಬಂದ್ಬಿಟ್ಟು ಶ್ರೀರಾಮ್ ಬೇನೂರ್ ಅಂತ. ಇದಕ್ಕೆ ಕೇವಲ 64,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇಲ್ಲಿಯವರೆಗೆ ಇವರು ಈ ಯೂಟ್ಯೂಬ್ ಚಾನಲ್ ನಲ್ಲಿ 354 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಇದನ್ನೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ನಾನು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವರು ಮಾಡುವಂತ ಪ್ರತಿಯೊಂದು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡುವಂತ ವಿಡಿಯೋದಲ್ಲಾಗಿರ್ಬೋದು ಅಥವಾ ರೀಲ್ಸ್ ಅಲ್ಲಿ ಆಗಿರ್ಬೋದು, ಇವರು ಕರ್ನಾಟಕದ ಟಾಪ್ 1 ಯೂಟ್ಯೂಬರ್ ಹೂ ಈಸ್ ಹ್ಯಾವಿಂಗ್ 2 ಗೋಲ್ಡ್ ಪ್ಲೇ ಬಟನ್ ಓನ್ಲಿ ಫ್ಯೂ ಇನ್ ಇಂಡಿಯಾ ಅಂತ ಹೇಳಿ ಎಲ್ಲ ವಿಡಿಯೋದಲ್ಲಿ ಎಲ್ಲ ರೀಲ್ಸ್ಗಳಲ್ಲಿ ಹಾಕೋತಾರೆ. ಇವರು ತಮ್ಮ ಚಾನಲ್ಗೆ ಇರುವಂತ ಸಬ್ಸ್ಕ್ರೈಬರ್ಸ್ ಗಳ ಸಂಖ್ಯೆಯನ್ನ ಇಟ್ಕೊಂಡು ಜನರನ್ನ ಯಾಮಾರಿಸ್ತಾ ಇದ್ದಾರೆ. ನಾನು ಯಾಕೆ ಈ ಯಾಮಾರಿಸ್ತಾ ಇದ್ದಾರೆ ಅನ್ನುವಂತಹ ಪದವನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ನೇಹಿತರೆ, ಇವರು ಜನರಿಗೆ ಹೇಳ್ತಾರೆ ನಾನು ಯೂಟ್ಯೂಬ್ ಚಾನಲ್ ಅನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಕಲಿಸ್ಕೊಡ್ತೀನಿ. ಯೂಟ್ಯೂಬ್ ಮೂಲಕ ಹೇಗೆ ದುಡ್ಡು ಮಾಡ್ಬೋದು, ಜೊತೆಗೆ ಇತರೆ ಸೋಷಿಯಲ್ ಮೀಡಿಯಾ ಮೂಲಕ ನೀವು ಹೇಗೆ ಹಣ ಗಳಿಸ್ಬೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ ಅಂತ ಹೇಳಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾರೆ. ನೀವು ಕೇಳ್ಬೋದು ಇದರಲ್ಲಿ ಯಾಮಾರಿಸುವಂಥದ್ದು ಏನಿದೆ ಅಂತ. ಸ್ನೇಹಿತರೆ, ಇವರೇನು ಯೂಟ್ಯೂಬ್ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ನೀವು ಹೇಗೆ ಹಣವನ್ನು ಗಳಿಸ್ಬೋದು ಅಂತ ಫ್ರೀಯಾಗಿ ಹೇಳ್ಕೊಡೋದಿಲ್ಲ. ಬದಲಿಗೆ ಇವರು ನಿಮ್ಮ ಬಳಿ ಹಣವನ್ನು ಕೇಳ್ತಾರೆ. ನೀವು ನನಗೆ ಇಲ್ಲಿಯೂ ಕೂಡ ಪ್ರಶ್ನೆ ಮಾಡ್ಬೋದು, ಹಣ ಕೇಳೋದ್ರಲ್ಲಿ ತಪ್ಪೇನಿದೆ, ಫ್ರೀಯಾಗಿ ಯಾಕೆ ಯಾರಿಗೆ ಏನಾದರೂ ಹೇಳ್ಕೊಡ್ಬೇಕು ಅಂತ ನನ್ನನ್ನು ಕೇಳ್ಬೋದು. ಅದಕ್ಕೂ ನಾನು ಉತ್ತರವನ್ನ ಕೊಡ್ತೀನಿ. ನಾನು ಕೂಡ ಹೇಳ್ತೀನಿ, ಖಂಡಿತವಾಗಿ ಅವರು ಹೇಳ್ಕೊಡೋದಕ್ಕೆ ಹಣವನ್ನ ತಗೊಳ್ಳಿ. ಆದರೆ ಅದಕ್ಕೂ ಒಂದು ಲಿಮಿಟ್ ಇರುತ್ತೆ. ಜೆನ್ಯೂನ್ ಆಗಿ ಹಣ ಕೇಳೋದಕ್ಕೂ ಸ್ಕ್ಯಾಮರ್ಸ್ ರೀತಿಯಲ್ಲಿ ಹಣ ವಸೂಲಿ ಮಾಡೋದಕ್ಕೂ ಡಿಫ್ರೆನ್ಸ್ ಅನ್ನೋದು ಇರುತ್ತೆ. ಯೂಟ್ಯೂಬ್ ಹಾಗೆ ಸೋಷಿಯಲ್ ಮೀಡಿಯಾದಿಂದ ಹಣ ಗಳಿಸೋದನ್ನ ಕಳಿಸೋದಕ್ಕೆ ಇವರು ಒಬ್ಬೊಬ್ಬರ ಬಳಿ 1 ಲಕ್ಷ ರೂಪಾಯಿಯನ್ನ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಹೌದು, ಇವರು ಒಬ್ಬರ ಬಳಿ 1 ಲಕ್ಷ ರೂಪಾಯಿಯನ್ನ ಕೇಳ್ತಾ ಇದ್ದಾರೆ. ಆ 1 ಲಕ್ಷ ರೂಪಾಯಿಯಲ್ಲಿ ಇವರು 3 ದಿನದ ಟ್ರೈನಿಂಗ್ ಕೊಡ್ತಾರಂತೆ. ಇದು ಕಂಪ್ಲೀಟ್ಲಿ ಆಫ್ಲೈನ್ ಆಗಿರುತ್ತಂತೆ. 3 ದಿನದ ಆಫ್ಲೈನ್ ಟ್ರೈನಿಂಗ್ಗೆ ನೀವು ಬರೋಬ್ಬರಿ 1 ಲಕ್ಷ ರೂಪಾಯಿಯನ್ನ ಕೊಡಬೇಕಾಗತ್ತೆ ಇವರಿಗೆ. 3 ದಿನ ಮಾತ್ರ ಅಲ್ಲ, 1 ದಿನ 2 ದಿನ ಹೀಗೆ ಇವರು ಟ್ರೈನಿಂಗ್ ಅನ್ನ ಕೊಡ್ತಾರೆ. ಅದೆಲ್ಲದಕ್ಕೂ ಬೇರೆ ಬೇರೆ ಅಮೌಂಟ್ ಅನ್ನ ಇವರು ಫಿಕ್ಸ್ ಮಾಡಿದ್ದಾರೆ. ಸ್ನೇಹಿತರೆ, ಒಮ್ಮೆ ನೀವು ಇವರು ಯಾವಾಗ ತಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಶುರು ಮಾಡಿದ್ದಾರೆ ಅಂತ ಅದನ್ನ ಅಬ್ಸರ್ವ್ ಮಾಡಿ. ಇವರು ಯೂಟ್ಯೂಬ್ ಚಾನಲ್ ಅನ್ನ ಶುರು ಮಾಡಿದ್ದು 2014ಕ್ಕೆ. 2014ರಿಂದ ನಮ್ಮ ಭಾರತ ದೇಶದಲ್ಲಿ ಇಂಟರ್ನೆಟ್ ಕ್ರಾಂತಿ ಅನ್ನೋದು ಶುರು ಆಗುತ್ತೆ. ಆವಾಗ ಯಾರು ಕೂಡ ಯೂಟ್ಯೂಬ್ ಚಾನಲನ್ನು ಮಾಡಿ ಅದರಲ್ಲಿ ಯಾವುದೇ ರೀತಿಯಾದಂಥ ವಿಡಿಯೋಗಳನ್ನು ಹಾಕ್ತಾ ಇದ್ರು ಕೂಡ ತುಂಬಾ ವ್ಯೂಸ್ ಬರ್ತಾ ಇತ್ತು, ಜೊತೆಗೆ ಸಬ್ಸ್ಕ್ರೈಬರ್ಸ್ ಕೂಡ ಆಗ್ತಾ ಇದ್ರು. ಯಾಕಂದರೆ ಆವಾಗ ಯೂಟ್ಯೂಬು ಅಷ್ಟು ಕ್ರೌಡೆಡ್ ಆಗಿರಲಿಲ್ಲ. ಇವ್ರ ಅಣ್ಣ ತಮ್ಮಂದು ಏನು 5 ಚಾನಲ್ ಇದೆಯೋ ಎಲ್ಲವೂ ಕೂಡ ಫೇಸ್ಲೆಸ್ ಚಾನಲ್ಲು. ರಿಮೋಟ್ ಟಾಯ್ ಕಾರ್ಗಳನ್ನು ಬೈ ಮಾಡಿ ಅದನ್ನು ಸ್ವಲ್ಪ ಮಾಡಿಫೈ ಮಾಡಿ ಅದರ ವಿಡಿಯೋವನ್ನು ಶೂಟ್ ಮಾಡಿ ಇವರು ಡೈರೆಕ್ಟಾಗಿ ಯೂಟ್ಯೂಬ್ಗೆ ಹಾಕ್ತಾ ಇದ್ರು. ಅದಕ್ಕೆ ವಾಯ್ಸ್ ಓವರ್ ಆಗಲಿ ಏನನ್ನ ಕೊಡ್ತಾ ಇರಲಿಲ್ಲ. ಕೇವಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಹಾಕಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ರು. ಜೊತೆಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ರೆ ಅದರ ವಿಡಿಯೋವನ್ನು ಶೂಟ್ ಮಾಡಿ ಹಾಕೋದು, ಟಿವಿ ಇನ್ಸ್ಟಾಲೇಷನ್ನು, AC ಇನ್ಸ್ಟಾಲೇಷನ್ ಮಾಡ್ತಾ ಇರುವಂಥದ್ದನ್ನು ಶೂಟ್ ಮಾಡಿ ಇವರು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ರು. ಇವರ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂಥ ವಿಡಿಯೋಗಳಿಗೆ ಯಾವುದಕ್ಕೂ ಕೂಡ
ಒಂದು ಸ್ಟ್ರಾಂಗ್ ಕಂಟೆಂಟ್ ಏನೂ ಕೂಡ ಇಲ್ಲ. ಈ ಮಾತನ್ನು ನಾನು ಏಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ನೀವು ಇವರ ಚಾನಲ್ನಲ್ಲಿ ಈಗ ರೀಸೆಂಟಾಗಿ ಅಪ್ಲೋಡ್ ಆಗಿರುವಂಥ ವಿಡಿಯೋಗಳಿಗೆ ಬಂದಿರುವಂಥ ವ್ಯೂಸನ್ನು ಒಮ್ಮೆ ಅಬ್ಸರ್ವ್ ಮಾಡಿ. ಇವರೇನು ನಮ್ಮ ಚಾನಲ್ಗಳಿಗೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನನ್ನ ಹತ್ರ 2 ಗೋಲ್ಡನ್ ಪ್ಲೇ ಬಟನ್ ಇದೆ ಅಂತ ಹೇಳಿ ಪುಂಗಿ ಬಿಡ್ತಾ ಇದ್ದಾರೋ. ಸ್ನೇಹಿತರೆ, 2 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇರುವಂಥ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರುವಂಥ ಇವರುಗಳ ವಿಡಿಯೋಗೆ ಈಗ ರೀಸೆಂಟಾಗಿ ವ್ಯೂಸ್ಗಳೇ ಬರ್ತಾ ಇಲ್ಲ. ದತ್ತಾತ್ರೇಯವರ ಅಣ್ಣ ಶ್ರೀರಾಮ್ ಬೇನೂರ್ ಅವರ ಹೆಸರಲ್ಲಿ ಏನು ಯೂಟ್ಯೂಬ್ ಚಾನಲ್ ಇದೆಯೋ ಆ ಚಾನಲ್ನಲ್ಲಿ ಅವರು ಖುದ್ದಾಗಿ ಕ್ಯಾಮ್ರಾ ಮುಂದೆ ಬಂದು ವಿಡಿಯೋಗಳನ್ನು ಮಾಡ್ತಾರೆ. ಆದರೆ ಆ ಚಾನಲ್ಗೆ ಕೇವಲ 64,000 ಸಬ್ಸ್ಕ್ರೈಬರ್ಸ್ಗಳು ಮಾತ್ರ ಇದ್ದಾರೆ. ಈ ಚಾನಲನ್ನು ಕೂಡ ಅವರು ಶುರು ಮಾಡಿದ್ದು 2014ರಲ್ಲಿ. ಎಲ್ರಿಗೂ ಯೂಟ್ಯೂಬ್ ಚಾನಲನ್ನು ಹೇಗೆ ಶುರು ಮಾಡೋದು ಅಂತ ಹೇಳ್ಕೊಡುವಂಥ ಇವರಿಗೆ ಖುದ್ದು ತಮ್ಮ ಚಾನಲನ್ನು ಇಲ್ಲಿ ತನಕ ಗ್ರೋ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಏಕೆ ಅಂತ ಹೇಳಿದ್ರೆ ಇವರ ಬಳಿ ಕಂಟೆಂಟ್ ಅನ್ನುವಂಥದ್ದು ಇಲ್ಲ. ಶ್ರೀರಾಮ್ ಬೇನೂರ್ ಅವರ ಚಾನಲ್ಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ಗಳೇನು ಇಲ್ಲ, ಪರವಾಗಿಲ್ಲ. ಆದರೆ ಇವರು ಅಪ್ಲೋಡ್ ಮಾಡುವಂಥ ವಿಡಿಯೋಗಳಿಗೆ ವ್ಯೂಸ್ ಕೂಡ ಬರ್ತಾ ಇಲ್ಲ. ಸ್ನೇಹಿತರೆ, ಇವರುಗಳಿಗೆ ಗೊತ್ತಾಗೋಗಿದೆ ಈಗ ನಮ್ಮ ಚಾನಲನ್ನು ಗ್ರೋ ಮಾಡೋದು ತುಂಬ ಕಷ್ಟ ಇದೆ, ಜೊತೆಗೆ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂಥ ವಿಡಿಯೋಗಳಿಗೆ ವ್ಯೂಸ್ ಬರೋದು ಕೂಡ ಕಷ್ಟ ಇದೆ. ಸೊ ಅದಕ್ಕಾಗಿ ಇವರುಗಳು ತಮಗಿರುವಂಥ ಸಬ್ಸ್ಕ್ರೈಬರ್ಸ್ಗಳನ್ನು ಜನರಿಗೆ ತೋರಿಸಿ ಅದರಿಂದ ಹಣವನ್ನು ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇವರ ಬಗ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಡಿಜಿಟಲ್ ಮಾಧ್ಯಮ ಅನ್ನುವಂಥ ಯೂಟ್ಯೂಬ್ ಚಾನಲ್ನವರು ಇವರ ಇಂಟರ್ವ್ಯೂ ಮಾಡಿದಾಗ ಇವರ ಬಗ್ಗೆ ಗೊತ್ತಾಯಿತು. ಏಕೆ ಅಂತ ಹೇಳಿದ್ರೆ ಇವರಿಗೆ ಆದಂಥ ಒಂದು ಐಡೆಂಟಿಟಿನೇ ಇರಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಇವ್ರ ಬಗ್ಗೆ ಹಾಗೆ ಇವರು ಸ್ಕ್ಯಾಮ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿರೋ ಬಗ್ಗೆ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.